ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ರೂಲ್ಸ್ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ಸ್ನೇಹಿತರೆ. ಏನಕ್ಕೆ ಅಂದರೆ ಈ ರೂಲ್ಸಿಂದ ತುಂಬ ಜನಕ್ಕೆ ಒಳ್ಳೆಯದು ಆಗುತ್ತೆ, ಆ್ಯಕ್ಚುಲಿ ತುಂಬ ಜನಕ್ಕೆ ಒಳ್ಳೆಯದು ಆಗ್ದಲೇ ಇರ್ಬೋದು. ಏನಕ್ಕೆ ಅಂದರೆ ತುಂಬ ಜನ ಬೇಗ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಬೇಗ ಎವ್ರಿ ಡೇ ಅಂದರೆ ನೈಟು ಕೂಡ ತುಂಬ ಜನ ವರ್ಕ್ ಮಾಡಿಸ್ತಾ ಇರ್ತಾರೆ. ಬಟ್ ತುಂಬ ಜನಗಳಿಗೆ ಏನಂದರೆ ತುಂಬ ಮನೆಗಳು ಆ ಕನ್ಸ್ಟ್ರಕ್ಷನ್ ಮನೆ ಹತ್ತಿರ ಇದ್ದವರಿಗೆ ಆ ನೈಸ್ ಪೊಲ್ಯೂಷನಿಂದ ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದಕ್ಕಂತಲೇ ಈ ನೈಸ್ ಪೊಲ್ಯೂಷನ್ ರೂಲ್ಸ್ನ ತಂದಿದ್ದಾರೆ ವೀಕ್ಷಕರೇ. ಈ ನೈಸ್ ಪೊಲ್ಯೂಷನ್ ರೂಲ್ಸ್ ಅಂದರೆ ಶಬ್ದ ಮಾಲಿನ್ಯನ ಏನೇನು ರೂಲ್ಸ್ಗಳು ಇದ್ದಾವೆ ಅನ್ನೋ ಪ್ರತಿಯೊಂದು ನೋಡ್ತಾ ಹೋಗೋಣ. ಹೇಗೆ ನೀವು ಇದನ್ನು ಕಂಪ್ಲೇಂಟ್ ಮಾಡ್ಬೋದು. ಈಗ ನೀವೇನೇ ಅಪಾರ್ಟ್ಮೆಂಟ್ ಆಗಿರಲಿ, ಅಥವಾ ನೀವೇನಾದ್ರು ಫ್ಲ್ಯಾಟ್ಗಳು, ಅಥವಾ ನೀವೇನಾದ್ರು ಇಂಡಿವಿಜುವಲ್ ಸೈಟ್ಗಳ ಬಗ್ಗೆ, ಅಥವಾ ನೀವೇನಾದ್ರು ಲೇಔಟ್ಗಳಲ್ಲಿ ಮನೆ ಕಟ್ಟಿಸ್ತಾ ಇದ್ದರೆ ಆ ಮನೆ ಕಟ್ಸ್ಬೇಕಾದ್ರೆ ನೀವು ಈ ರೂಲ್ಸ್ನ ತಿಳ್ಕೊಂಡಿರ್ಬೇಕು. ಏನಕ್ಕೆ ಅಂದರೆ ಪಕ್ಕದ ಮನೆಯವ್ರು ಏನಾದ್ರು ನಿಮಗೆ ಇದು ಕಂಪ್ಲೇಂಟ್ ಮಾಡಿದರೆ ನಿಮ್ಮ ಮೇಲೆ ಕಂಪ್ಲೇಂಟು ಲಾಡ್ಜ್ ಆಗುತ್ತೆ ಸ್ನೇಹಿತರೆ. ಏನು ಅಂದರೆ ಈ ನೈಸ್ ಪೊಲ್ಯೂಷನ್ ರೂಲ್ಸ್ 2000 ಇದರಿಂದ ಯಾವ ಟೈಮಿಂಗಲ್ಲಿ ನೀವು ವರ್ಕ್ ಮಾಡ್ಬೋದು, ಎಷ್ಟು ನೈಸ್ ಪೊಲ್ಯೂಷನ್ನು, ಎಷ್ಟು ನಾಯ್ಸ್ನ ನೀವು ಮಾಡ್ಬೋದು, ಅದು ಬೇರೆಗೆ ಡಿಸ್ಟರ್ಬ್ ಆಗ್ಬೋದು. ಈ ನಾಯ್ಸ್ ಪೊಲ್ಯೂಷನ್ದ ಶಬ್ದ ಮಾಲಿನ್ಯದಿಂದ ಇನ್ನೊಬ್ರಿಗೆ ತೊಂದರೆನೂ ಆಗ್ಬೋದು, ಅವರ ಕಿವಿಗಳು ಹೋಗ್ಬೋದು. ಆ ಥರ ಎಲ್ಲ ಪ್ರಾಬ್ಲಮ್ ಆಗೋದ್ರಿಂದ ಈ ರೂಲ್ಸ್ಗಳು ಇದ್ದಾವೆ. ಆ್ಯಕ್ಚುಲಿ ಇದನ್ನು ಯಾರೂ ಫಾಲೋ ಮಾಡ್ತಿರಲ್ಲ. ತುಂಬ ಜನಗಳು ಓವರ್ ನೈಟ್ ಕೂಡ ಕೆಲಸ ಮಾಡಿಸ್ತಾರೆ. ಈಗ ಇಂಟೀರಿಯರ್ ಮಾಡ್ಸೋರಾಗಲಿ ಅಥವಾ ತುಂಬ ಡ್ರಿಲ್ಲಿಂಗ್ ಮಾಡ್ಸೋರಾಗಲಿ, ಅವರೆಲ್ಲ ಅಂಥವರಿಗೆಲ್ಲ ಇದು ರೂಲ್ಸ್ನ ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕು. ಮತ್ತು ಕಂಪ್ಲೇಂಟು ಮಾಡ್ಬೋದು. ನೀವು ನಿಮ್ಮ ಮನೆ ಪಕ್ಕದಲ್ಲಿ ಯಾರ್ಯಾರೋ ಒಬ್ಬರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ, ಅಥವಾ ಇವರು ಓವರ್ ನೈಟು ಅಥವಾ ಓವರ್ ಟೈಮು ಕೆಲಸ ಮಾಡಿಕೊಂಡು ಡ್ರಿಲ್ಲಿಂಗ್ ನೈಸಿಂದ ನಿಮಗೇನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಮನೇಲಿ ಏನು ನೋಡೋಕ್ಕಾಗ್ತಾಯಿಲ್ಲ, ಏನು ಇರೋಕ್ಕಾಗ್ತಾಯಿಲ್ಲ ಅಂದಾಗ ಇದನ್ನು ಯೂಸ್ ಮಾಡ್ಕೊಬೋದು ಸ್ನೇಹಿತರೆ. ಪ್ರತಿಯೊಂದು ಟೈಮಿಂಗ್ಸು ಎಲ್ಲ ಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಟೈಮಿಂಗ್ ರೂಲ್ಸ್ ಏನಿರಬೇಕು, ನೈಸ್ ಕಂಟ್ರೋಲ್ ಅವ್ರ ಕಡೆಯಿಂದ, ಕನ್ಸ್ಟ್ರಕ್ಷನ್ ರೂಮು ಟೈಮಿಂಗ್ ರೂಲ್ಸ್ ಏನಿರಬೇಕು, ಯಾವುದು ಪೊಲೀಸಿಗೆ ಹೇಗೆ ಡಯಲ್ ಮಾಡೋದು, ಯಾವ ನಂಬರು, ಏನು ಟೈಮಿಂಗ್ಸು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ಅದು ಆರ್ಡರ್ ಪ್ರಕಾರ, ಹೈಕೋರ್ಟ್ ಆರ್ಡರ್ ಪ್ರಕಾರ ನೈಸ್ ಪೊಲ್ಯೂಷನ್ ರೂಲ್ಸು 2000ಗೆ 6 AM to 8 AM ವರ್ಕ್ ದಟ್ ಓಂಟ್ ಡಿಸ್ಟರ್ಬ್ ದ ನೈಬರ್ಸ್. ಅಂದರೆ 6 AM ಇಂದ 8 AM ತನಕ ನೀವೇನಾದ್ರು ಮಾಡ್ತಿರಲ್ಲ, ಅವಾಗ ನೀವು ನೋ ನೈಸ್ ಇಲ್ದಲೇ ಮಾಡಲೇಬೇಕು ಪ್ರತಿಯೊಬ್ಬರು. ಅಂದರೆ ಏನಾದ್ರು ಇಮಿಡಿಯೇಟ್ ಎಫೆಕ್ಟ್ ಏನಾದ್ರು ಇದೆ ಅಂದಾಗಲೂ ಅವಾಗಲೂ ಯಾರಿಗೂ ಮನೆ ಪಕ್ಕದ ಮನೆಯಲ್ಲಿ ಇದ್ದವರಿಗೆ ಅಥವಾ ಇದ್ದವರಿಗೆ ನಿಮಗೆ ಆ ಶಬ್ದ ಮಾಲಿನ್ಯ ಕೇಳಿಸ್ಬಾರ್ದು. ಆ ಥರ ಇರಬೇಕು 6 AM to 8 AM ಒಳಗಡೆ. ಅದಾದಮೇಲೆ 8 AM to 6 PM, ಅಂದರೆ 8 AM ಇಂದ 6 PM ಆಲ್ ವರ್ಕ್ಸ್ ಆರ್ ಅಲೋಡ್. ಅಂದರೆ ತುಂಬ ಜನ ವರ್ಕ್ ಮಾಡಬೇಕಾಗಿರುತ್ತೆ. ಆ ಟೈಮಲ್ಲೇ ತುಂಬ ಜನ ವರ್ಕ್ ಮಾಡೋದು, ಫಿನಿಷ್ ಮಾಡೋದು, ಕನ್ಸ್ಟ್ರಕ್ಷನ್ ಏನೇ ಇದ್ರೂ. ಹಾಗಾಗಿ 8 AM to 6 ಆಲ್ ವರ್ಕ್ಸ್ ಆರ್ ಅಲೋಡ್ ಶುಡ್ ಬಿ ರಿಮೈನ್ ವಿತ್ ಇನ್ ಎ ಪರ್ಮಿಟೆಡ್ ಲಿಮಿಟ್ಸ್. ಅಂದರೆ ತುಂಬ ಹೆವಿ ಡ್ರಿಲ್ಲಿಂಗ್ ಎಲ್ಲ ಎವ್ರಿ ಡೇ ಅಂದರೆ 1 hour 2 hours ಹೆವಿ ಡ್ರಿಲ್ಲಿಂಗ್ ಮಾಡ್ತಾರಲ್ಲ, ಅದರಿಂದ ಬಾಕಿ ಮನೆಯವರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೂ ಕೂಡ ಅಂದರೆ ಲಿಮಿಟೆಡ್, ಅಂದರೆ ಅದು ನೀವು ಏನಾದ್ರು ನೀವೇನಾದ್ರು ಹೆವಿ ಡ್ರಿಲ್ಲಿಂಗ್ ಮಾಡ್ತಿದ್ದರೆ ಯಾರು ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ಆಗುತ್ತೆ, ಲಾಡ್ಜ್ ಆಗಿ ದುಡ್ಡು ಗಿಡೆಲ್ಲ ಕಳ್ಕೊಬೇಕು. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನಾರ್ಮಲ್ ಇದ್ರ ಕೆಲಸ ಮಾಡೋದಾದ್ರು ಓಕೆ, ನಾರ್ಮಲ್ ಪೊಲ್ಯೂಷನ್ ಶಬ್ದ ಮಾಲಿನ್ಯದ ಬಗ್ಗೆ ತಿಳ್ಕೊಂಡಿರಬೇಕು. ಸ್ವಲ್ಪ ತುಂಬ ಹೆವಿ ಡ್ರಿಲ್ಲಿಂಗ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ, ಅದನ್ನು ಯಾರೂ ತಡ್ಕೊಳಕ್ಕೂ ಆಗಲ್ಲ, ಅಂಥದ್ದನ್ನು ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇನ್ನೊಂದೇನು 6 PM to 10 AM ನೈಟ್, ಅಂದರೆ 6 PM to 10 PM ವರ್ಕ್ಸ್ ದಟ್ ಓಂಟ್ ಡಿಸ್ಟರ್ಬ್ ದ ನೈಬರ್ಸ್. ಅಂದರೆ 6 PM ಇಂದ ನೀವು ಮಾಡ್ತಾರಲ್ಲ, ಅವಾಗ ನೀವೇನಾದ್ರು ಸ್ಮಾಲ್ ವರ್ಕ್ ಇದ್ದರೆ ಮಾಡಿ. ನಿಮ್ಮ ವಿತಿನೇ ಮನೆ ಒಳಗಡೆ ನೈಸ್ ಕಂಟ್ರೋಲ್ ಆಗೋದಿದ್ರೆ ಮಾತ್ರ ಅದನ್ನು ಮಾಡಬೇಕು, ಇಲ್ಲ ಬೇರೆಗೆ. ಈಗ ನೋಡಿ, ನೀವು ಒಂದು ಮಿಕ್ಸ್ಚರ್ ಆನ್ ಮಾಡ್ತೀರಾ ಅದು, ಅಥವಾ ಏನಾದ್ರು ಒಂದು ಲಿಟ್ಲ್ ಬಿಟ್ ಅಥವಾ ಮಾಪಿಂಗ್ ಮಾಡ್ತೀರಾ, ಅಥವಾ ಅದರದ್ದೆಲ್ಲ ಸೌಂಡು ಕ್ಲೀನ್ ಮಾಡ್ತೀರಾ, ಅದರದ್ದೆಲ್ಲ ಸೌಂಡು ವಿತಿನೇ ಲಿಮಿಟ್ ಇರುತ್ತೆ, ಅವೆಲ್ಲ ಮಾಡ್ಕೊಬೋದು. ಬಟ್ ಗಿಲ್ಲಿಂಗು ಏನೇ ಪ್ರತಿಯೊಂದು ಇಂಟೀರಿಯರು ಅಂಥ ವರ್ಕ್ಗಳಲ್ಲಿ ಹೆವಿ ಇದಿರುತ್ತೆ, ಪೊಲ್ಯೂಷನ್ಸ್ ಅಂದರೆ ಶಬ್ದ ಮಾಲಿನ್ಯ ಆಗುತ್ತೆ. ಅಂಥವನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಮತ್ತು ಇನ್ನೊಂದು ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಿ, ತುಂಬ ಜನಗಳು ಈ ಸಾಟರ್ಡೆ ಸಂಡೇ ಮತ್ತು ಫೆಸ್ಟಿವ್ ಹಾಲಿಡೇಸಲ್ಲೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಇನ್ನೊಂದು ಮೇಯ್ನ್ಲಿ ನೋಡ್ಕೋಬೇಕಾಗಿರೋದು, ಸಂಡೇ, ಫೆಸ್ಟಿವಲ್ ಹಾಲಿಡೇಸು ಮತ್ತು ಪಬ್ಲಿಕ್ ಹಾಲಿಡೇಸಲ್ಲಿ ನೋ ವರ್ಕ್ ಅಲೌಡ್. ಅಂದರೆ ತುಂಬ ಜನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮನೇಲಿ ಇರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ, ಮೂವಿ ನೋಡ್ತಿರ್ತಾರೆ, ಏನಾದ್ರು ಮಾಡ್ತಿರ್ತಾರೆ, ಅವ್ರುಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನೋ ವರ್ಕ್ಸ್ ಅಲೌಡ್. ಈ ದಿನದಲ್ಲಿ ಯಾರು ಕೆಲಸ ಮಾಡ್ತಿದ್ರೆ ನೀವು ಕ್ಲಿಯರಾಗಿ ಕಂಪ್ಲೇಂಟ್ ಮಾಡ್ಬೋದು, ಇಲ್ಲಾಂದರೆ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು, ಈ ರೂಲ್ಸ್ನ ನೀವು ತೋರಿಸ್ಬೋದು. ಅವಾಗ ಅವರು ಸ್ಟಾಪ್ ಮಾಡ್ತಾರೆ. ಡೈರೆಕ್ಟಾಗಿ ನೀವು ಕಾಲ್ ಮಾಡೋಕ್ಕಿಂತ 1 ಸರಿ 2 ಸರಿ 3 ಸರಿ ವಾರ್ನ್ ಮಾಡಿರಿ ಅವರಿಗೆ, ಅವರೇ ಇದನ್ನು ತಿಳ್ಕೊಳ್ತಾರೆ. ಇದನ್ನು ನೀವು ನೋಟಿಸ್ನ ತೋರಿಸ್ಬೋದು ಸ್ನೇಹಿತರೆ ಪಬ್ಲಿಕ್ ಹಾಲಿಡೇಸ್ ಟೈಮಲ್ಲಿ. ಅಂದರೆ ಈಗ 10 PM ಇಂದ 10 PM ನೈಟ್ ಅಂತೂ ಯಾರು 10 PM 6 AM ತನಕ ನೋ ವರ್ಕ್ ಈಸ್ ಅಲೌಡ್, ಲೈಟ್ ಔಟ್.
ಆ ಟೈಮಲ್ಲಿ ಯಾರ್ದು ಒಂದು ಸ್ವಲ್ಪನೂ ಇದನ್ನು ಮಾಡೋಂಗಿರಲ್ಲ. ಪ್ಲೀಸ್ ಯಾರು ಇದು ಮಾಡಿದರೆ ಒಂದೆರಡು ಸಾರಿ ನೀವು ಹೇಳ್ಬೋದು, ಅದನ್ನು ಕೂಡ ಕಂಪ್ಲೇಂಟು ಕೂಡ ಮಾಡ್ಬೋದು ಸ್ನೇಹಿತರೆ. ನೆನ್ಪಿಡ್ಕೊಳ್ಳಿ, ಈ ಟೈಮಿಂಗು 6 AM to 8 AM ಮತ್ತು 6 PM to 10 PM ಮತ್ತು 10 PM to 6 AM ಇವೆಲ್ಲ ನೈಸ್ ಕಂಟ್ರೋಲ್. ಅಂದರೆ ತುಂಬ ಶಬ್ದ ಮಾಲಿನ್ಯ ಇರಲೇಬಾರ್ದು. ನೈಟ್ ಅಂತೂ ಶಬ್ದ ಮಾಲಿನ್ಯ ಮಾಡಲೇಬಾರ್ದು. ಅದಾದಮೇಲೆ ಸಂಡೇ ಪಬ್ಲಿಕ್ ಹಾಲಿಡೇಸು ನೋ ವರ್ಕ್ ಅಲೋಡು. ಯಾರು ನಿಮ್ಮ ಮನೆ ಸುತ್ತಮುತ್ತ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ಹೇಳ್ಬೋದು. ಅಂದರೆ ಲಿಮಿಟ್ ಎಲ್ಲ ಎಷ್ಟಿರುತ್ತೆ, ಪೊಲೀಸ್ಗೆ ಡಯಲ್ ಪೊಲೀಸ್ ಆನ್ 112ಗೆ ನೀವು ಬಿಲ್ಡ್ ಮಾಡಿಬಿಟ್ಟು ಅವರಿಗೆ ಈ ಥರನ ರಿಪೋರ್ಟ್ ಮಾಡ್ಬೋದು. ಅಥವಾ ಡಯಲ್ ಸಿಟಿ ಕಾರ್ಪೊರೇಷನ್ ಕಂಟ್ರೋಲ್ ನಂಬರು, ಅದು ನಂಬರ್ಗಳನ್ನೂ ಕೊಟ್ಟಿದ್ದಾರೆ ನೋಡಿ. ಸಿಟಿ ಕಂಟ್ರೋಲ್ ರೂಲ್ ನಂಬರು, ಬೆಂಗಳೂರು ಸಿಟಿ, ಬೆಂಗಳೂರು ಸೌತು, ಬೆಂಗಳೂರು ಅವೆಲ್ಲ ಬೆಂಗಳೂರು ಎಲ್ಲ ಪ್ರತಿಯೊಂದರೂ ಕಂಟ್ರೋಲ್ ಕೊಟ್ಟಿದ್ದಾರೆ. ನೀವು ಇದನ್ನು ಫಾಲೋ ಮಾಡ್ಬೋದು. ಆ್ಯಕ್ಚುಲಿ ನೈಸ್ ಲಿಮಿಟ್ ಎಷ್ಟಿರುತ್ತೆ ನೋಡಿ. ಲಿಮಿಟ್ ಪೊಲ್ಯೂಷನ್ನು ಯೂಸ್ ಎನಿ ಸೌಂಡ್ ಮೀಟರ್ ಅಪ್ ಟು ಮೆಜರ್ ಎ ನೈಸ್ ಲೆವೆಲ್ಲು. ಇಂಡಸ್ಟ್ರಿಯಲ್ ಏರಿಯಾ 75, ಕಮರ್ಷಿಯಲ್ ಏರಿಯಾ 65, ರೆಸಿಡೆನ್ಷಿಯಲ್ ಏರಿಯಾ 55, ಸೈಲೆನ್ಸ್ ಝೋನು 50. ಈ ಥರ ಎಲ್ಲ ಪ್ರತಿಯೊಂದು ನೋಡ್ಕೊಳ್ಳಿ. ಆ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ನೈಸ್ ಬರ್ತಿದ್ರೆ ನೀವು ಕೆಲಸ ಮಾಡೋಕ್ಕಾಗಲ್ಲ, ಒಂಥರ ಇರಿಟೇಟ್ ಆಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಆ ಥರ ಇದ್ದರೆ ಅವ್ರಿಗೆ ಹೋಗಿ ಹೇಳಿ. ಆ್ಯಕ್ಚುಲಿ ಇವೆಲ್ಲ ಬಿಲ್ಡಿಂಗ್ ಪ್ಲಾನ್ ಅಪ್ರೂವ್ಡ್ ಕಂಡೀಷನ್ ಬೈ GB ಆ್ಯಕ್ಚುಲಿ. ಬಟ್ ಈಗ ಪ್ರತಿಯೊಬ್ಬರು ಇದೆಲ್ಲ ಬೆಂಗಳೂರೆಲ್ಲ ಬೇರೆ ಪ್ಲೇಸಸ್ಸಲ್ಲೂ ನೀವು ಬೇರೆ ಸಿಟೀಸಲ್ಲೂ ಮಾಡಿದ್ರು ಅದಕ್ಕೆ ಒಂದೊಂದು ಕಾಲ್ ಮಾಡ್ಕೊಂಡು ಹೇಳ್ಬೋದು. ಎಲ್ಲ ಪ್ರತಿಯೊಂದು ರೂಲ್ಸ್ ಈಸ್ ರೂಲ್ಸ್ ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ. ಬಟ್ ಇಲ್ಲಿ ಆ ಕಡೆ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಬೆಂಗಳೂರಲ್ಲೆಲ್ಲ ಪ್ರತಿಯೊಂದು ಇದಾಗಿರೋದ್ರಿಂದ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕು ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಕನ್ಸ್ಟ್ರಕ್ಷನ್ ಟೈಮಿಂಗ್ ರೂಲ್ಸ್ ಆಗಲಿ, ಶಬ್ದ ಮಾಲಿನ್ಯದ ಏನು ರೂಲ್ಸ್ ಇದೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದರೆ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅವಾಯ್ಡ್ ಮಾಡ್ಬೋದು. ಈ ಥರ ಕಾಂಪ್ಲಿಕೇಟೆಡ್ ಆಗೋದು, ಸ್ವಲ್ಪ ದುಡ್ಡು ಇದು ಮಾಡ್ಕೊಳೋದೆಲ್ಲ ಕಮ್ಮಿ ಆಗೋದ್ರಿಂದ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ. ಇದೊಂದು ಏನು ರೂಲ್ಸು ಅನ್ನೋದೊಂದು ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋನ ನಾನು ಶೇರ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.